ಅಜ್ಜಿ ಕೈಯ ಅಜ್ಜಿ ಹಂಗೇನ ಆದರೆ ನಾನಂತ ಒಳ್ಳೆಯಲ್ಲಿ ಭಾಳ ಕೊಡಲ್ಲ. ಅಲ್ಲ, ನನಗೆ ಕನ್ಸು ಬಿದ್ದಿದ್ದೆ ನನ್ನ ನಿಜ ಆದರೆ ಏನಪ್ಪ ಮಾಡೋದು ಮಂಗಾಗುತ್ತೆ. ಅಯ್ಯ ದೇವ್ರಿ, ಏನು ಮಾಡೋದು ಇವಾಗ? ಅವಳಿಗೆ ಹೇಳೋಣ ಅಂದರೆ ಸಗಣಿಗೆ, ಅವಳು ಸೂಗಣಿ ಅಲ್ಲ, ಅವಳು ಸಗಣಿ. ಸಗಣಿ ಬರೀ ತಿಂಬಾದು ಸಗಣಿ ಹಾಕೋದು ಮಂಗಳದು. ಸಗಣಿ ಅವಳು. ಅವಳಿಗೆ ಏನು ಹೇಳೋಣ ಅಂತ ಗೊತ್ತಾಗ್ತಾ ಇಲ್ವಲ್ಲ ಇವಾಗ. ಹೆಂಗೆ ಮಾಡೋಣ ಅನ್ನಿಸ್ತೈತೆ ಹೋಗತ್ತೆ ನನಗಂತೂ. ನಂಗೆ ಕನ್ಸು ಬಿದ್ದಂಗಿಂದಾನ ತಲೆ ಕೆಟ್ಟು ಹೋಗ್ತೈತಿ. ಅವಳಿಗೆ ಫೋನ್ ಮಾಡೋಣ, ಮಾತಾಡ್ಬೇಕು ಆ ಸುಗುಣಿಗೆ. ಎಲೆ ಅವಳ್ದ ಹುಸಿ ಯಾರಾಗಿರಿ ಅವು ಕರ್ಕೊಂಬಂದಿದ್ದಲ್ಲ ಅವಳೆ ಯಾರೇ ಹಿಂಗಾಗಿತ್ತು ಅಂತಲನ ಹೇಳ್ಬೇಕು. ಹೇಳಿರ್ ನಂಬಲ್ಲ ಅಂದರೆ ಸಗಣಿ. ಹೇಳಿರಿ ಹೇಳ್ತೀನಿ. ಅವಳು ನಂಬಲ್ಲ ನನ್ನ ಮಾತ ಇವಾಗ. ನೋಡು ಹಿಂಗೆ ಅಂತಾಳೆ. ಅಲ್ಲ ಮೊನ್ನೆನ ನಾವು ಕಂಪ್ಲೇಂಟ್ ವಾಪಸ್ ತಗೊಂಡಿಟ್ಕೊ ಹೊತ್ಕೊಂಡು ನಂಬ್ತಾಳೆ ಏನೋ. ಕೇಳ್ಬೇಕಾದಲ್ಲಿ ಫೋನು ನಮ್ಮ ಮಾಡು ಅನ್ಬೇಕು ಚೈತ್ರಿಗೆ. ಸುಮ್ಕಿರಮ್ಮ ಒಂದು ಸ್ವಲ್ಪ ಹೊತ್ತು ಸುಮ್ಕಿರು, ಆಮೇಲೆ ಆಟಾಡೋಣ. ನಾನು ಇವಾಗ ನಾನು ಆಟಾಡಂಗಿಲ್ಲ. ಸುಮ್ಕಿರು, ನನಗೆ ಯಾಕಂದ್ರೆ ಒಂಥರ ಆಗ್ತೈತೆ. ಸುಮ್ಕಿರತ್ತ. ಸುಮ್ಕಿರು. ಆಮೇಲೆ ನಾನೆಲ್ಲ ನಾತ್ಲ ಕರ್ಕೊಂಡು ಹೋಗ್ನಿ. ಆಡ್ಮಂತು ಹೋಗಲ್ಲ, ಆಡೋಗಂಗೆ ಹೊರಕ್ಕೆ ಹೋಗಿ ನಂಗೆ ಸೈಕಲ್ ಐತಲ್ಲ ಅದನ್ನ ದಬ್ಬಡಗೆ ಹೋಗ. ಸಿಗಡಿ ಸಿಕ್ಕಿ ಹಂಗೆ ದಬ್ಬಡೋಗ. ಆಮೇಲೆ ಆಟಾಡೋಣ. ಹೋಗಮ್ಮ. ಅಜ್ಜಿ ಯಾಕೆ ನಿನಗೆ ಸರಕ್ಕಿಲ್ಲ? ನಿನಗೆ ಜರ ಬಂದವೇನಜ್ಜಿ? ಮೈ ತುತ್ತೈತೆ. ಅದೇ ಮೊನ್ನೆ ಜ್ವರ ಬಂದಿದ್ವಲ್ಲ ಅದಕ್ಕೆ. ತೆಗಿ, ನನ್ನ ಮುಟ್ಬಾರ್ದು. ನಾನು ಮುಟ್ಟಿರಿ ನಿನಗೂ ಗೊತ್ತು ನನಗೆ ಇನ್ನನ ಮೈ ಬಿಸಿ ಇದ್ದಂಗೆ ಐತಿ. ಮುಟ್ಬಾರ್ದು ಕಣಮ್ಮ. ಇವತ್ತಂತೂ ಬಾಲಲ್ಲ ಆಟಲಕ್ಕೆ ಯಾರು ಇಲ್ಲ ಕಣಜ್ಜಿ. ಅವರು ಬಾಲಜ್ಜಿ ಚತ್ತು ಯಾರನ್ನ ಬಾಲಜ್ಜಿ. ಅಯ್ಯೋ, ಆಮೇಲೆ ಆಡೋಣ. ಸುಮ್ಮನಿರಮ್ಮ ರುತ್ತಮ್ಮ, ಇವಾಗಲೇ ಬೇಡ. ಸುಮ್ಮನಿರ, ಆಮೇಲೆ ಆಡೋಣ. ನನಗೆ ಯಾಕನ ಇವಾಗ ಮನಸ್ಸು ಸರಿ ಇಲ್ಲ. ಚೈತ್ರ ಏನತ್ತೆ? ಚೈತ್ರ, ಆ ಸುಗುಣಿಗೆ ಫೋನನ ಮಾಡಮ್ಮ. ಒಟ್ಟು ಕೇಳೋಣ, ಹಿಂಗೆಲ್ಲ ಆಗೈತೆ ನನಗೆ, ಹಿಂಗೆ ಆಗಿತ್ತು ಅಂತ ಕೇಳ್ತೀನಿ. ಅದೇಲಿ ಹೇಳ್ತೀನಿ. ಈಗ ಅವಳನ್ನ ಕರ್ಕೊಂಬಂದಿದ್ದಲ್ಲ, ಅವಳನ್ನ ಹತ್ರಕ್ಕೆ ಬಿಡಿಸ್ಕೋಬೇಡ ಸ್ಯಾನೇನ ಅಂತ ಹೇಳ್ತೀನಿ. ಫೋನನ ಮಾಡ್ತೀಯೇ ಯಪ್ಪ ಅವಳಿಗೆ? ಅಯ್ಯೋ ಹೋಗತ್ತೆ. ಅವಳಿಗೆ ನಾನು ಫೋನ್ ಮಾಡಾನೆ. ಅಯ್ಯಪ್ಪ ಇಲ್ಲಪ್ಪ. ಫೋನ್ ಮಾಡಿದೆ ಅವಳು ಏನಿಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡ್ತಾಳೆ. ಅಯ್ಯೋ, ನಾವು ಆಳೆನೇ ಬಿಟ್ಟು ಹಾಕಿದ್ವಿ ಕಣತ್ತೆ. ಯಾಕೆ ತಲೆ ಕೆಡಿಸ್ಮಲ್ಲ. ಸುಮ್ಕಿರು. ಯಾಕೆ ಹೇಳಕ್ಕೆ ಹೋಗ್ತೀವಿ? ಅವಳು ಏನು ಹೇಳಿದ್ರು ನಂಬಲ್ಲ. ನೀವೇನು ಹೇಳಬೇಕು, ನೀವೇನು ಮಾಡಬೇಕು ಅಂತ ಹೇಳಿ ನಮ್ಮ ಮೇಲೇ ನಿಗುರ್ತಾಳೆ. ಸುಮ್ಮನಿರು. ಯಾರಿಗೂ ಒಳ್ಳೇದು ಕೆಟ್ಟದ್ದು ಹೇಳ್ಬಾರ್ದು. ಇನ್ನು ಬೇಕಾರೆ ಕೆಟ್ಟದ್ದು ಹೇಳು, ಬೇಗ ನಂಬ್ತಾರೆ. ಒಳ್ಳೇದು ಹೇಳಿದ್ರೆ ಜನ ನಂಬಲ್ಲ. ಅದಕ್ಕೇನೆ ಸುಮ್ಕಿರತ್ತೆ. ಏನು ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಅವಳಿಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಅವಳಿಗೆ ಗೊತ್ತಾಗುತ್ತೆ. ಸುಮ್ಮನಿರು. ನೀನು ಯಾಕೆ ಹೇಳಕ್ಕೆ ಹೋಗ್ತೀಯ? ನೋಡಪ್ಪ ಈಗಳ ಪಾಲೆ ಹಿಂಗೆ ಇದಕ್ಕೂ ಆಲೆನೇ ನಮ್ಮ ಮನೆಗಳವ್ರು ಕೊಟ್ಟೆ ಇಕ್ಕಕ್ಕೆ ಬರ್ತಾರೆ ಅಂತ ಹೇಳಿ ಮಾತಾಡ್ತಾಳೆ. ಸುಮ್ಕಿರು. ಅಲ್ಲ, ಫೋನ್ ಮಾಡಿಕೊಟ್ಟಿದ್ರೆ ನಾನೇ ಮಾತಾಡ್ತಿದ್ದೆ. ನೀನು ಮಾತಾಡೋಕ್ಕೂ ಏನು ಹೋಗ್ಬೇಡ, ನಾನೇ ಮಾತಾಡ್ತಿದ್ದೆ ಕಣಮ್ಮ ಚೈತ್ರ. ಫೋನ್ ಮಾಡಿಕೊಟ್ಟಿದ್ರೆ. ಇಲ್ಲ ಕಣತ್ತೆ, ನನ್ನ ನಂಬರಿಂದ ಮಾಡಲ್ಲ. ಬೇಕಿದ್ರೆ ನೀನು ಯಾರ ತಗನ ಮಾಡಿಸ್ಬೇಕಾರೆ ಫೋನ್ ನಂಬರ್ ಬರ್ಕೊಡ್ತೀನಿ. ಯಾರ ತಗನ ಮಾಡಿಸೋದಾದ್ರೆ ಮಾಡಿಸು ಫೋನ್. ನನ್ನ ನಂಬರಿಂದ ಮಾಡಿದ್ರೆ ನೋಡು, ಇವಾಗ ಅಕ್ಕನೇ ಮಾಡೈತೆ, ಇವರೆಲ್ಲ ಹೇಳ್ಕೊಟ್ಟವ್ರೆ ಅಂತ ಹೆಂಗೆ ಬೇಕಾದ್ರು ಮಾತಾಡ್ತಾರೆ ನಮ್ಮನ್ನು. ಅದಕ್ಕೆ ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ಕೊಳತ್ತಿ? ನಮ್ಮದೇ ಕೆಲಸದ್ದು 1000 ಟೆನ್ಷನ್ ಇರ್ತವೆ. ಅವ್ರದ್ದೆಲ್ಲ ಟೆನ್ಷನ್ ತಗೊಂಡ್ರೆ ನನಗೆ ತುಂಬ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಆಗುತ್ತೆ. ಯಾರ ಹತ್ಲಾಗಿ ಸುಮ್ಕಿರು. ಏನು ಚೈತ್ರ, ಏನು ಮಾತಾಡ್ತೀರ? ಹೇಳ್ತಾ ಇದೀಯಾ? ಅದೇ ಅತ್ತಿಗೆ ಏನೋ ಕನ್ಸು ಬಿದ್ದಿತ್ತಂತೆ. ಅವನು ವರ್ಷ ಇನ್ನೊಬ್ಳು ಅವಳು ಯಾರನ್ನ ಅವತ್ತು ಕರ್ಕೊಂಬಂದಿದ್ಲಲ್ಲ ಅವಳು ಸುಗುಣ, ಆಗ ಅವಳನ್ನ ಕರ್ಕೊಂಡು ಇವಳು ನೀನು ಸಣ್ಣ ಸೊಸೆ, ನಾನು ಇವಳು ಮದುವೆ ಆಗ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ದಂತೆ. ಅವಳು ನನ್ನ ಮದುವೆ ಆಗಿದ್ದಾನೆ, ಇವನು ನಾನು ಬಿಟ್ಟೋಗಲ್ಲ ಅಂತೇಳಿ ಅವಳು ಜೋರು ಮಾಡಾಳಂತೆ. ಅದಕ್ಕೆ ನೋಡಮ್ಮ ಹಿಂಗೆಲ್ಲ ಕನ್ಸು ಬಿದ್ದಿತ್ತು ಅಂತ ಹೇಳ್ಬೇಕು ಅವಳಿಗೆ ಅಂತ ಇವನು ನಿಜ ಆಗ್ತವೆ ಅಂತ ಹೇಳ್ತಿತ್ತೈತೆ. ಅದಕ್ಕೆ ಸುಮ್ಮನಿರತ್ತೆ. ಅವಳು ಏನು ಹೇಳಿದ್ರು ನಂಬಲ್ಲ. ಸುಮ್ಮನೆ ಅವಳಿಗೆ ಯಾಕೆ ಹೇಳಕ್ಕೆ ಹೋಗ್ತೀಯಾ ಅಂತ ಹೇಳಿ ಮಾತಾಡ್ತಿದ್ವಿ ಕಣ್ರಿ. ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನೇ ಮಾತಾಡ್ತಿದ್ವಿ ಇಬ್ಬರು. ಸುಮ್ಮನಿರಮ್ಮ. ಅವ್ರು ನಂಬಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀಯ? ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲ ಕಣ್ಪಪ್ಪ, ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ಅದಕ್ಕಾಗಿನ ಇವಾಗ ನೋಡುವಾಗ ಅವಳು ಅಮೃತ ಹೋಗ ಬಂಟಿನ ಮದುವೆ ಆದ್ಲ. ಎಷ್ಟು ಜನ ಎಷ್ಟು ಮಾತಾಡಿರು. ಅದಕ್ಕೇನೆ ಹಿಂಗೆ ಕನ್ಸು ಹಿಂಗೆ ಬಿದ್ದಿತ್ತು ಕಣಮ್ಮ, ಹಿಂಗೆ ಆಗಿತ್ತು ಕಣಮ್ಮ ಅಂತ ಹೇಳಿ ನಾನು ಹೇಳೋಣ ಅಂತ ಹೇಳಿ ಅದಕ್ಕೇನೆ ಫೋನ್ ಮಾಡಮ್ಮ ಅಂದು ಹೇಳ್ತೀನಿ ಅಷ್ಟೇ. ಹಿಂಗೆ ಆಗಿತ್ತು ಕಣಮ್ಮ, ನೀನು ಏನಾನ ಮಾಡಿಕೆ ತಿರುಗಿ ಬಂದು ನೋಡಿ. ಇಂಥ ಸಮಸ್ಯೆಗಳಾದಾಗ ನಮ್ಮ ಕಾಲಿ ನೀನು ಎದ್ರು ತೊಡ್ರು ಮಾಡಬೇಡ ಅಂತ ಹೇಳಿ ಹೇಳೋಣ ಅಂತ. ಸುಮ್ಮನಿರಮ್ಮ, ಯಾಕೆ ಹೇಳೋಕೆ ಹೋಗ್ತೀಯ?
ಯಾಕೆ ಹೇಳಕ್ಕೆ ಹೋಗ್ತೀಳಿ? ನಾನು ಹೇಳಿಲ್ವೇ? ನೀನೇನು ತಲೆ ಕೆಡಿಸ್ಕೊಬೇಡ. ಈಗ ಹೊಟ್ಟೆ ತುಂಬ ಊಟ ಮಾಡಿರಿ ನೀನು ಅಪ್ಪಯ್ಯ. ಕೈಲಾದರೆ ಬದುಕು ಮಾಡಿರಿ, ಕೈಲಾಗಲಿಲ್ವಾ ಸುಮ್ಮನೆ ಮನೆ ಕೇಳ್ರಿ ಅಷ್ಟೇ. ಅಪ್ಪಯ್ಯಗೂ ಹೇಳ್ತೀನಿ ನಾನು, ನಿನಗೂ ಆಗಲಿಲ್ಲ ಅಂದರೆ ಅಪ್ಪ ನೀನು ಕರುಗಳನ್ನೆಲ್ಲ ಮಾರಾಕು, ಸುಮ್ಮನೆ ನಾನು ಬೇಕಾದ್ರೆ ಕೂಲಿಯರ್ನಿಕ್ ಮಾಡಿಸ್ತೀನಿ, ನೀನು ಉಂಡು ಮನಿಕೆ ನೀನು ಸುಮ್ಮನೆ ನೀವೇನು ನಮಗೇನು ಬದುಕು ಮಾಡ್ಕೊಳ್ಬೇಡ್ರಿ. ನಮ್ಮ ಅಮ್ಮನೇನು ಒಬ್ಳನ್ನ ಅಚ್ಚುಕಟ್ಟಾಗಿ ನೋಡಿ ಕೇಳ್ರಿ ನೀವು ಅಂತ ನಾವು ಅದನ್ನೇ ಹೇಳೋದು. ನಾವೇನು ನಿಮಗೇನು ಅದು ಮಾಡಿರಿ ಇದು ಮಾಡಿರಿ ಅಂತ ನಾನು ಹೇಳಿ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ? ನೋಡತ್ತೆ, ನಿಮ್ಮ ಮಗ ಹಿಂಗೆ ಹೇಳ್ತಾ ಇದ್ದಾರೆ. ಅವಶ್ಯ ಎಂದನ ಇಂಥ ಮಾತು ಹೇಳಿದ್ನಿ. ನಿಮ್ಮ ಮಗ ಹೆಂಗೆ ಹೇಳ್ತಾ ಇದ್ದಾರೆ, ಇಷ್ಟು ಹೇಳಿದ್ಮೇಲೂ ನೀವು ಅವ್ರ ಬಗ್ಗೆನೇ ಚಿಂತೆ ಮಾಡ್ತಿಲ್ಲತ್ತೆ. ನೀನು ಬಿಡು, ಅದು ಕಾಣಿಸ್ಬಿದ್ದಿದ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ? ಅಲ್ಲ, ಅವ್ರ ಮನೆ ಬಗ್ಗೆ ಚಿಂತೆ ಮಾಡೋದಲ್ಲ, ನಾಳೆ ಹೊತ್ತಾಗ ನಿಮ್ಮದು ಬರುತ್ತೆ. ಅಯ್ಯೋ ಅರ್ಶನ್ ತಮ್ಮ ಅಂತೆ, ಅರ್ಶನ್ ತಮ್ಮ ಇನ್ನೊಂದು ಮದುವೆ ಆಗ್ಯವನಂತೆ ಅಂಬದು ತಮ್ಮ ಅಂತ ಮಾತಾಡ್ತಾರಲ್ಲ. ಇವಾಗ ನಿಮ್ಮ ಕಡೆಗಳ ಯಾರನ್ನ ಚೈತ್ರ ಅವ್ರ ಮೈದ್ನ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅದಕ್ಕಾಗಿ ನಮ್ಮ ಮರ್ಯಾದೆ ಪ್ರಶ್ನೆ, ನಮ್ಮ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ಒಂದಿಟ್ಟು ನಾನು ಒದ್ದಾಡ್ತೀನಿ ಅಷ್ಟೇ. ಅವ್ರ ಬಗ್ಗೆ ನಾನೇ ಚಿಂತೆ ಮಾಡಲ್ಲ. ಅವ್ರ ಜಂಬ ದೌಲತ್ಗೆ ಅವ್ರಿಗೆ ಆಗಬೇಕು ಅಂತೀನಿ. ಅವ್ರು ಮಾತಾಡೋ ಇದಕ್ಕೂ ಅವ್ರಿಗೂ ಆಗಬೇಕು ಅಂತೀನಿ. ಏನು ಮಾಡೋಣ, ನಾನು ಬಿಡತ್ತ ಹೋಗ್ಲಿ ಅಂತ ಅನ್ಸರಿಸಿ ಸುಮ್ಮನೆ ಆಗ್ತೀನಿ ಅಷ್ಟೇ. ಏನು ಮಾಡೋಣ, ನಮ್ಮ ಮನೆ ಪರಿಸ್ಥಿತಿ ಒಂದಿಟ್ಟು ಲೆಕ್ಕ ಹಾಕ್ಕೊಂಡು ಸುಮ್ಮನೆ ಆಗ್ಬೇಕಲ್ಲ. ನಿನ್ನ ಬೈರೆ ಅವ್ರ ಬಗ್ಗೆ ಚಿಂತೆ ಮಾಡ್ತೀಯ ಕಣಂತೆ. ಒಳ್ಳೆಯವ್ರು ಮಾತಾಡ್ಸ್ಕೊಂಡು ಚೆನ್ನಾಗಿರೋ ನಂಬಲ್ಲ. ಇವಾಗ ಶಾಂತ ಆಂಟಿ ನಮ್ಗೊಂದು ದಿವಸನೂ ಅಂತ ಹೆಂಗೆ ಹಿಂಗೆ ಅಂತ ನಮ್ಗೆ ಹೇಳಿದ್ದಲ್ಲ, ಬೈದಿದ್ದಲ್ಲ, ಏನೂ ನಮಗೆ ಕೇಳಿ ಬಯಸಿದ್ದಲ್ಲ. ಅಂತಾರನ್ನು ಮಾತಾಡ್ಸ್ಕೊಂಡು ಚೆನ್ನಾಗಿರೋ ಅಂದರೆ ಇಂಥವ್ರನ್ನ ಮಾತಾಡಿಸ್ತೀನಿ ಅಂತೀಯ ನೀನು. ಅಲ್ಲ, ಅವಳಿಂದಾನೆ ಇಷ್ಟು ದಿವಸ ಆಗೈತೆ, ಹೆಂಗೈದಿಯಂತೆ ನೀನು ಚೆನ್ನಾಗಿದ್ಯೇನತ್ತೆ, ಚೆನ್ನಾಗಿದ್ದೀಯಮ್ಮ ಅಂತ ಏನೋ ಹೋಗಿ ಫೋನ್ ಮಾಡಿ ಅವಳೆ. ಒಂದು ಫೋನ್ ಮಾಡಿಲ್ಲ, ಏನು ಮಾಡಿಲ್ಲ ಅವಳು, ಹಂಗೆ ಇದು ಮಾಡ್ಯವಳಲ್ಲ ಅಂತಾಳೆ. ನೀನೇನು ಮಾಡ್ತೀವಿ ಸುಮ್ಕಿರತ್ತೆ, ಏನೋ ಮಾಡ್ಕೊಂಬ್ಲೇಳು. ನೋಡಪ್ಪ ಇದನ್ನು ಅಲ್ಲೇ ಹೇಳ್ತಾ ಇದ್ದಾರೆ ಅಂತೇಳಿ ಅವಳು ಏನಾರ ಒಂದು ಮಾತು ಒಮ್ಲಿಲ್ಲ ಅಂದ್ರೆ ಕೇಳು ಸುಮ್ಮನೆ. ಅಲ್ಲ ಒಮ್ಲೇಳು, ನಾನು ಹೇಳ್ತೀನಿ ಕಣಮ್ಮ ಹಿಂಗಾಗಿತ್ತು ಇಂಥವೇನ ಮಾಡ್ಕೊಂಡು ಅಲ್ಲಿಂದ ಬಂದು ನಮ್ಮ ಕೈಗೂ ಕಾಲ್ಗೂ ತೊಡ್ರು ಬಿದ್ದರೆ ನಾವೇನು ಕೇಳಲ್ಲ ನೋಡಿ ಹೇಳಿರ್ತೀನಿ. ನೀನು ಭಯವಾಗಿರ್ಬೇಕು, ಅವನು ಭಯವಾಗಿರ್ಬೇಕು ಅಂತ ಹೇಳ್ತೀವಿ. ಇಂಥವೇನ ಮಾಡ್ಕೊಂಬಂದ್ರೆ ನಾವೇನು ಸುಮ್ಮನಿರಲ್ಲ ನಮ್ಮ ಮನೆಗಳಿಗೆ ಅಂತ ಹೇಳೋದಷ್ಟೇ. ಆಮೇಲೆ ಏನಾರ ಮಾಡ್ಕೊಂಬ್ಲೇಳು ಅವಳು ಅಷ್ಟೇ. ಹೇಳೋದಂತೆ ಹೇಳಬೇಕು ನಾವು. ಆಮೇಲೆ ಅಯ್ಯೋ ಈಗಳಪ್ಪ ಹಿಂಗಾತು, ಹಂಗಾದ್ಮೇಲೆ ನೋಡಲಿಲ್ಲ ನಮ್ಮನ್ನ ಹಂಗೆ ಹಿಂಗೆ ಅಂತ ಮಾತು ಹೊತ್ಕೊಂಬದು ಬೇಡ. ಅದಕ್ಕಾಗಿನೇ ಫೋನ್ ನಂಬರ ಬರ್ಕೊಡು, ಯಾರು ತಗೋನ ಮಾಡಿಸುತ್ತಿ, ಯಾರು ತಗೋನ ಮಾಡ್ಸಮ್ಮ. ಚೈತ್ರ ನೀನಂತೂ ಮಾಡೋಕ್ಕೆ ಹೋಗ್ಬಿಡ. ನಾನು ಬಿಟ್ಟಾಕೆ ನೀನು ಬಿಟ್ಟಾಕೆ, ಯಾರೇನೋ ನಂಬ್ಬೇಡ ಅಷ್ಟೇ. ಅವ್ರಿಗಂತೂ ಸಿಟ್ಟು ಬರುತ್ತೆ ನೀನು ಹಂಗೆ ಮಾತಾಡಿ. ಸುಮ್ಕಿರ್ಬೇಕಣಂತೆ ನೀನು, ಯಾವುದು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಫೋನ್ ನಂಬರ ಬರ್ಕೊಡತ್ತೆ. ಯಾರು ತಗೋನ ಮಾಡಿಸ್ತೀನಿ, ಮಾಡಿ ಹೇಳ್ತೀನಿ. ಮತ್ತು ನಮ್ಮ ತಲೆ ಬರಬಾರ್ದು. ನಾಳೆ ಹೊತ್ತಾಗಂತ ಮಾಡ್ಕೊಂಬಂದ್ರೆ ನಮ್ಮ ಅತ್ತೆ ಮಾಮ ಏನಂತಾರೆ, ನೋಡಪ್ಪ ಹಿಂಗೆ ಹೇಳಿತ್ತು ನಮ್ಮ ಅತ್ತೆ ಅಂಬೋದು ಅವಳಿಗೆ ಇರುತ್ತೆ ಮನಸ್ಸಿನಾಗೆ. ಅದಕ್ಕಾಗಿ ನೈಗಳೇ ಹಿಂಗೆ ಯಾರನ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು, ಹಿಂಗಾಗಿತ್ತು ಕಣಮ್ಮ, ಹಿಂಗಾಗಿತ್ತು ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಒಂದಿಟ್ಟು ಭಯವಾಗಿರು ಅಂತ ಹೇಳ್ತೀನಿ ಅಷ್ಟೇ. ಅವಳು ಏನಾನ ಮಾಡ್ಕೊಂಬ್ಲೇಳು ಮುಂದೋದು ಅವಳಿಗೆ ಸೇರಿದ್ದು. ಅಷ್ಟೇ ನಾನು ಹೇಳೋದಂತೀನಿ, ಹೇಳ್ಬೇಕು. ಹಿಂಗಾಗಿತ್ತು ಕಣಮ್ಮ ಅಂತ ಹೇಳಿ. ಹಿಂಗಾಗಿತ್ತು ಅಂತ ನಾನು ಅವಾಗ ಹೇಳಕ್ಕೆ ಹೋದ್ರೆ ನೀನು ಹೇಳ್ದೇನಂತೆ ಮುಂದಾಗ್ಲೇ ಹಾಳಾಗ್ಲಿ ಅಂತ ಕಾಯ್ತಿದ್ದೆ. ನಿನ್ನ ಮಗನೂ ನಿನ್ನ ಸಸಿ ಎಲ್ಲ ಹಾಳಾಗ್ಲಿ ಅಂತ ನೀನು ಕಾಯ್ತಿದ್ದ ಅಂತ ಹೇಳಿ ಮಾತು ಬರ್ತವೆ. ಅದಕ್ಕೇನೆ ನಾಳೆ ಹೊತ್ತಾಗ ನನಗೇನ ಹಿಂಗಾಗಿತ್ತು ಕಣಮ್ಮ, ಹಿಂಗೆ ಅಂದಿದ್ರು, ಹಿಂಗಾಗಿತ್ತು ನನಗೆ, ಹಿಂಗೆ ಬಂದಿದ್ರು ಅಂತ ಏನಾನ ಕಾಸು ಹಿಂಗಾಗಿತ್ತು ಅಂದರೆ ಹೇಳ್ಬೇಕು ತಾನೇ ನೀನು ಮುಂಚೆಗೇನೆ ಅಂತ ಅಂತಾರೆ ಅವಾಗ. ಅದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಹೇಗೆ ಮಾತಾಡ್ತೈತಿ ಅಂತ ಹೇಳಿ. ಅಲ್ಲೇ ಫೋನ್ ಮಾಡಿ ಹೇಳ್ತೀನಿ. ನಮ್ಮ ಅತ್ತೆ ಹೇಳೋದು ನಿಜನೇ, ಫೋನ್ ಮಾಡಿ ಹೇಳಿರಿ ನಿಗಳಪ್ಪ ಹಿಂಗೆ ಹೇಳಿತ್ತು ನಮ್ಮ ಅತ್ತೆ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಇದಿರುತ್ತೆ. ಒಟ್ಟನೆ ಯಾರನ್ನೇ ಆಗಲಿ ಹೆಚ್ಕೊಂಬಕ್ಕೆ ಹೋಗ್ಬಾರ್ದು. ಅದಕ್ಕೆ ಅತ್ಲಾಗೆ ನಮ್ಮ ಅತ್ತೆ ಹೇಳ್ತೀನಿ ಅಂತೈತೆ. ಫೋನ್ ನಂಬರ್ ಬರ್ಕೊಡ್ತೀನಿ, ಯಾರು ತಗೋಣ ಫೋನ್ ಮಾಡಿ ಹೇಳಿಸ್ಲೇಳು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.